ಹಾಯ್, ಎಲ್ಲರಿಗೆ ನಮಸ್ಕಾರ. ಏನು ಸರ್ ಭಾಳ ದಿನ ಆಯಿತು ವಿಡಿಯೋ ಮಾಡದೇ ಇದ್ದೆ ಅಂತಂದರೆ ಯಾವುದೇ ಒಂದು ವಿಡಿಯೋ ಮಾಡಬೇಕಾದ್ರೆ ಕೆಲವು ದೊಡ್ಡ ರೀಸನ್ ಇದ್ದರೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಒಂದು ಕಾರಣಕ್ಕೆ ಇವತ್ತು ನಮ್ಮ ನಿಮ್ಮ ಭೇಟಿ. ಇವತ್ತು ನೀವೆಲ್ಲ ಪೇಪರ್ಗಳ ಸುದ್ದಿಗಳಲ್ಲಿ ನೋಡಿರ್ತೀರಿ. ಎಲ್ಲ ಪೇಪರ್ ಹೆಡ್ಲೈನ್ನಲ್ಲಿ ಕೊಟ್ಟಿದ್ದಾರೆ ಉದ್ಯೋಗಗಳ ಏನು ಬಂಪರ್ ಲಾಟ್ರಿ, ಜಾತಕ ಪಕ್ಷಿಗಳಂತೆ ಕಾಯ್ತಿರುವಂತಹ ಅಭ್ಯರ್ಥಿಗಳಿಗೆ ಗೌರ್ಮೆಂಟ್ನಲ್ಲಿ ಉದ್ಯೋಗ ಅವಕಾಶ ಅಂಥೇಳಿ ನೋಡಿದ್ದೀನಿ. ಸೊ ಇಟ್ಸ್ ಅ ಗುಡ್ ಥಿಂಗ್. ಗೌರ್ಮೆಂಟ್ ಒಂದು ಮೇಕಿಂಗ್ ಎ ಗುಡ್ ಡಿಸಿಷನ್. ಇದ್ರ ಬಗ್ಗೆ ಒಂದು ಒಳ್ಳೆಯ ನಿರ್ಧಾರ ತೊಗೊಂಡಿದೆ. ಯಾಕೆ ಅಂತಲೂ ಗೊತ್ತು ನಿಮಗೆ. ಮೊನ್ನೆ ಧಾರವಾಡದಲ್ಲಿ 2ನೇ ಹಂತದಲ್ಲಿ ಸ್ಟ್ರೈಕ್ ದೊಡ್ಡ ಪ್ರಮಾಣದಲ್ಲಿ ಇತ್ತು. ಸೊ ಸುಮಾರು ವರ್ಷಗಳಿಂದ ಈಗ ಇತ್ತಿತ್ತಲಲ್ಲಿ ಗೌರ್ಮೆಂಟ್ ಯಾವುದೇ ಜಾಬ್ ವೇಕೆನ್ಸಿನೇ ಕರೆದಿರಲಿಲ್ಲ. ಬಟ್ ಈಗ ಸ್ವಲ್ಪ ಅವ್ರಿಗೆ ಡಿಲೇ ಯಾಕಾಗಿತ್ತು ಅಂದರೆ ಕೋರ್ಟ್ನಲ್ಲಿ ಕೇಸ್ ಇರೋದರಿಂದ ಈ ಸ್ಟ್ರೈಕ್ ಆದ ಸಂಬಂಧ ಆ ಕೋರ್ಟಿನ ಹಂತದಲ್ಲಿಟ್ಟು ಹಳೆಯ ಒಂದು ಏನೋ ರಿಸರ್ವೇಷನ್ಸ್ ಇದ್ರ ಮೇಲೆ ಹುದ್ದೆಗಳನ್ನು ಕರಿತಾ ಇದ್ದಾರೆ ಅಂತ ಹೇಳಿ ಪೇಪರ್ನಲ್ಲಿ ನೋಡಿದ್ವಿ ನೀವು. ಸುಮಾರು 56,437 ಕಡಿಮೆ ಪೋಸ್ಟ್ ಆಗಲಿಲ್ಲ ವಿದ್ಯಾರ್ಥಿಗಳೇ, ಭಾಳ ಪೋಸ್ಟ್ಗಳದು. ಸೊ ದಯಮಾಡಿ ಈಗಲಾದರೂ ನಿಮ್ಮ ಒಂದು ಸ್ವಲ್ಪ ಸಿಟ್ಟು ಅಥವಾ ನಿಮ್ಮ ಒಂದು ಇಂಟೆನ್ಷನ್ನು ಅಥವಾ ಮೋಟಿವೇಶನ್ ಇಟ್ಕೊಂಡು ದಯಮಾಡಿ ಈ ಒಂದು ಪೋಸ್ಟ್ ಹೇಗಾದರೂ ಮಾಡಿ ನೀವು ಪಡಿಬೇಕು ಅನ್ನೋ ಒಂದು ಇಚ್ಛೆ ನನ್ನ ಉದ್ದೇಶ. ಅದಕ್ಕಾಗಿ ಪ್ರತಿ ವಿಡಿಯೋದಾಗ ನಾನು ನಿಮಗೆ ಯಾವತ್ತಿಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮಾಡಿ ಅಂತ ನಾನು ಪದೇ ಪದೇ ಹೇಳೋಕ್ಕೆ ನನಗೆ ಸರಿ ಅನಿಸೋದಿಲ್ಲ. ಯಾಕಂದರೆ ನನ್ನ ಮೂಲ ಉದ್ದೇಶ ಏನಂದರೆ ನಮ್ಮ ವಿದ್ಯಾರ್ಥಿಗಳು ಎಲ್ಲ ಕಡೆ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಗೌರ್ಮೆಂಟ್ ಸರ್ವೆಂಟಾಗಿ ವಿದ್ಯಾರ್ಥಿಗಳು ಸೇವೆ ಸಲ್ಲಿಸಬೇಕು ಮತ್ತು ಎಲ್ಲೇ ಹೋದ್ರೂ ನಮ್ಮ ವಿದ್ಯಾರ್ಥಿಗಳಿಗೆ ನಮಗೆ ಸಿಗಬೇಕು ಅನ್ನೋ ಒಂದು ಆಸೆ ನನ್ನದು. ಸೊ ಹಾಗಾಗಿ ನಾನು ಅಷ್ಟು ಬೇಗ ನಾನು ಏನು ಬಿಡಲಿಕ್ಕೆ ತಯಾರಿಲ್ಲ. ನಮ್ಮ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ನಮ್ಮನ್ನು ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋಗಳನ್ನು ಮಾಡ್ತಾ ಇರೋದು. ಇದರಲ್ಲಿ FDA, STA, ಹೆಲ್ತು, ಪೊಲೀಸು ಭಾಳಷ್ಟು ವೇಕೆನ್ಸಿಗಳಿದ್ದಾವೆ. ಸುಮಾರು ನಿಮ್ಗೆ ಗೊತ್ತಲ್ಲ 56,000 ಚಿಲ್ಲರೆ ಪೋಸ್ಟ್ಗಳನ್ನು. ಸೊ ಈ ಪೋಸ್ಟ್ಗಳನ್ನು ನಾಳೆ ಬಿಡ್ತಾರನ್ನೋ ಒಂದು ಇದು ಇಟ್ಕೊಂಡು ಇವತ್ತಿನಿಂದೇ ನೀವು ಅದ್ರ ಬಗ್ಗೆ ತಯಾರಿ ಮಾಡಿ. ಸೊ ದಯಮಾಡಿ ಮನೆಯಲ್ಲಿ ಯಾರಾದರೂ ಇದ್ದರೆ, ಅಂದರೆ ಹಾಸ್ಟೆಲ್ಗಳಲ್ಲಿ ಮನೆಯಲ್ಲಿ ಎಲ್ಲಾದರೂ ಇದ್ದರೆ ದಯಮಾಡಿ ಸ್ವಲ್ಪ ಕೋಚಿಂಗ್ಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸರ್ ಮನೆಯಲ್ಲೇ ಓದ್ತೀವಿ ಎಲ್ಲ, ಮತ್ತೆ ಕೋಚಿಂಗ್ ಅಂಥೇಳಿ ಭಾಳ ಜನ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾಯಿದ್ರು, ಫೋನ್ ಮಾಡ್ತಾಯಿದ್ರಿ. ದಯಮಾಡಿ ತಿಳ್ಕೊಡ್ರಿ ವಿದ್ಯಾರ್ಥಿಗಳೇ, ಮನೆಯಲ್ಲಿ ನೀವು ಎಷ್ಟೇ ಕೂತು ಓದಿದರೂ ಕೂಡ ಈ ಸ್ಕಿಲ್ಸ್ಗಳನ್ನು ಬೆಳೆಸುವಂಥದ್ದು, ಪ್ರಶ್ನೆಗಳನ್ನು ಯಾವ ರೀತಿ ಅಟೆಂಪ್ಟ್ ಮಾಡಬೇಕು ಅನ್ನೋದು ಐಡಿಯಾ ಕೊಡುವಂಥದ್ದೇ ಕೋಚಿಂಗ್ ಸೆಂಟರ್ಗಳಲ್ಲಿ. ಸೊ ಹಂಗಂಥೇಳಿ ಯಾವುದೇ ಕೋಚಿಂಗ್ ಸೆಂಟರ್ಗೆ ನನಗೇನು ಕಾಂಟ್ಯಾಕ್ಟ್ ಇಲ್ಲ ಅಥವಾ ಪ್ರಚಾರಕ ನಾನಲ್ಲ, ಪ್ರಚೋದನೆಯೂ ಮಾಡಲ್ಲ. ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ನೀವು ಕೋಚಿಂಗ್ ತೊಗೊಂಡ್ರೆ ಸ್ವಲ್ಪ ನಿಮಗೆ ಆ ಒಂದು ಸ್ಕಿಲ್ಸ್ ಬೆಳೀತದೆ. ನಿಮಗೆ ಈ ಯೂಟ್ಯೂಬ್ ಲೋಗೋನೇ ಇವತ್ತು ಅದೇ ಹಾಕಿದ್ದೀನಿ. ಸೊ ನಿಮಗೆ ಆ ಸ್ಕಿಲ್ಸ್ ಗೊತ್ತಾಗುತ್ತೆ, ಯಾವ ರೀತಿ ಫೇಸ್ ಮಾಡಬೇಕು ಈ CET ಎಕ್ಸಾಮಿನೇಷನ್ಸ್ ಅನ್ನೋದು ಒಂದು ಕೋಚಿಂಗ್ ಸೆಂಟರ್ನಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಒಂದು ಸಲ ನೀವು ತೊಗೊಂಡು ಬಂದರೆ ಅದರದ್ದು ಐಡಿಯಾ ಸಿಗುತ್ತೆ. ನಂತರದಲ್ಲಿ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದರೂ ಕೂಡ ನಡೆಯುತ್ತೆ. ಆದರೆ ಡೈರೆಕ್ಟಾಗಿ ಕೇವಲ ಮನೆಗೆ ಕೂತೆ ಓದ್ತೀನಿ ಅಂತ ಹೇಳಿದ್ರೆ ಅದು ಸರಿ ಅನಿಸೋದಿಲ್ಲ. ನಿಮ್ಗೆ ಸ್ವಲ್ಪ ಕಷ್ಟ ಅನಿಸಿದ್ರು ಪರವಾಗಿಲ್ಲ, ಧಾರವಾಡ, ಬಿಜಾಪುರ ಅಥವಾ ಬೆಂಗಳೂರು ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಅಥವಾ ಯಾವ ಕೋಚಿಂಗ್ ಸೆಂಟರ್ನಲ್ಲಿ. ಯಾಕಂದರೆ ಇನ್ನೊಂದು ಮೂಲ ಉದ್ದೇಶ ನಾವು ಕೋಚಿಂಗ್ ಸೆಂಟರ್ಗೆ ಹೋಗೋ ಅನ್ನೋ ಒಂದು ಕಾರಣ ಏನು ಅಂತ ಹೇಳಿದ್ರೆ, ನಿಮಗೆ ಸಿಕ್ಕಾಪಟ್ಟೆ ನೋಟ್ಸ್ ಸಿಗುತ್ತೆ. ಸ್ಪೆಷಲಿ ಧಾರವಾಡದಲ್ಲೇ ನಾನು ಇದು ಬಂದಿದ್ದೀನಿ ಕೋಚಿಂಗು. ಮತ್ತು ಈಗಂತಾರೆ ನೀವು ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಬಿಜಾಪುರ ಕಡೆ ಹೋಗ್ತಾ ಇದ್ದೀರಿ, ಕೆಲವು ಮಂದಿ ಬೆಂಗಳೂರನ್ನ ಹೋಗ್ತಾ ಇದ್ದೀರಿ. ಬಟ್ ಕೋಚಿಂಗ್ ಸೆಂಟರ್ನಲ್ಲಿ ಅಥವಾ ಕೋಚಿಂಗ್ ಇರುವಂಥ ಪ್ರದೇಶಗಳಲ್ಲಿ ಹೋದರೆ ನಿಮ್ಗೆ ಓದಲಿಕ್ಕೆ ಸಾಕಷ್ಟು ಮಟೀರಿಯಲ್ಗಳು ಸಿಗ್ತವೆ. ಸೊ ಹಾಗಾಗಿ ನಿಮ್ಗೆ ನಾನು ಸಜೆಸ್ಟ್ ಮಾಡುವಂಥದ್ದು ಇಷ್ಟೇ, ನೀವು ದಯಮಾಡಿ ಮನೆಯಲ್ಲೇ ಕೂತು ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ಇದು ಮಾಡಬೇಡಿ. ಮತ್ತು ನೀವು ಕೆಲವೊಂದು ಪ್ರಶ್ನೆ ಕೇಳ್ತೀರಿ, ಸರಿ ಯಾವಾಗ ಕರಿಬೋದು ಸರ್, ಇನ್ನೂ 6 ತಿಂಗಳು ಹೋಗುತ್ತೆ ಸರ್, ವರ್ಷ ಹೋಗುತ್ತೆ. ನೋಡಿರಿ ವಿದ್ಯಾರ್ಥಿಗಳೇ, ಗೌರ್ಮೆಂಟ್ ವೆಕೇಷನ್ಸ್ ಕಾಲ್ ಮಾಡೋದು ತಡ ಆಗಬಹುದು. ಆದರೆ ಕಾಲ್ ಮಾಡಿದ ಮೇಲೆ CET ಭಾಳ ಬೇಗ ಇಡ್ತಾರೆ, ಪ್ರಿಪ್ರೇಷನ್ ಮಾಡಲಿಕ್ಕೆ ಟೈಮ್ ಕೊಡೋಂಗಿಲ್ಲ. ಸೊ ಈಗ ಒಂದು ಒಳ್ಳೆ ಏನೋ ಟೈಮ್ ಪೀರಿಯಡ್ ಯು ಕ್ಯಾನ್ ಪ್ರಿಪೇರ್ ಫಾರ್ ಎಕ್ಸಾಮಿನೇಷನ್ಸ್ ಅಂತ ಅನ್ಬೋದು. ಸ್ವಲ್ಪ ನಿಮ್ಮೇ ಅಪ್ಡೇಟ್ ಮಾಡಿಕೊಡ್ರಿ ದಯಮಾಡಿ. ಸರ್ ಮನೆಯಲ್ಲಿ ಕಷ್ಟ ಇದೆ, ಸೊ ಹಾಗಾಗಿ ನಾನು ಹೊರಗಡೆ ದುಡಿತಾ ಇದ್ದೀನಿ, ನನ್ನ ಫ್ಯಾಮ್ಲಿ ಅದು ನನ್ನ ಮೇಲೆ ನಿಂತಿದೆ. ನೋಡಿ ವಿದ್ಯಾರ್ಥಿಗಳೇ, ಒಂದು ಕಳ್ಕೊಂಡ್ರೆ ಇನ್ನೊಂದು ಪಡೀಲಿಕ್ಕೆ ಸಾಧ್ಯ. ಮನೆಯೊಳಗೆ 12 ತಿಂಗಳು ಬೇರೆ ಇರುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಮುಂದೆ ನೀವು ಲೈಫ್ ಲಾಂಗ್ ಎಂಜಾಯ್ ಮಾಡಬೇಕು, ಲೈಫ್ ಲಾಂಗ್ ನೀವು ಫುಲ್ ಸೆಕ್ಯೂರ್ ಆಗಿರಬೇಕು ಅಂತ ಹೇಳಿದ್ರೆ ಈಗ ನೀವು ಅವೆಲ್ಲನೂ ಬಿಟ್ಟು ಓದೋದು ಕಡೆ ಗಮನ ಕೊಡಬೇಕು. ಭಾಳಷ್ಟು ವಿದ್ಯಾರ್ಥಿಗಳು ಇದ್ದರು, BA ಇದ್ದೀರಿ, BSc ಇದ್ದೀರಿ, BCA ಇದ್ದೀರಿ, BCom ಇದ್ದೀರಿ. ಎಲ್ಲ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ಎಲ್ಲ ವೇಕೆನ್ಸಿಗಳು ಭಾಳ ಎಲ್ಲ ಕ್ವಾಲಿಫಿಕೇಷನ್ ಇರುವಂಥ
ಡಿಗ್ರಿ ಪಿ ಜಿ ಓದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಇದ್ದೀರಿ. ಸೊ ಅದಕ್ಕೆ ದಯಮಾಡಿ ನೀವು ಅದನ್ನು ಸೈಡ್ಗಿಟ್ಟು, ಅಂದರೆ ಬಿಸ್ನೆಸ್ ಆಗಲಿ ಅಥವಾ ನಿಮ್ಮ ಫ್ಯಾಮ್ಲಿದು ಜವಾಬ್ದಾರಿಗಳನ್ನಾಗಲಿ ಸ್ವಲ್ಪ ಸೈಡಿಟ್ಟು ನೀವು ಕಷ್ಟಪಟ್ಟು ಈ ಒಂದು ವರ್ಷ ಒಳಗೆ ಅಥವಾ 6 ಮಂತ್ನೊಳಗೆ ನೀವು ಸ್ಟಡಿ ಮಾಡಿದರೆ ಖಂಡಿತವಾಗಿಯೂ ನೀವು ಲೈಫ್ ಲಾಂಗ್ವರೆಗೂ ಒಂದು ಒಂದು ಸರ್ಕಾರಿ ನೌಕರಿ ತೊಗೊಂಡಿದ್ರೆ ಲೈಫ್ ಲಾಂಗ್ವರೆಗೂ ಆರಾಮಾಗಿರ್ಬೋದು ಅನ್ನೋದು ಒಂದು ಉದ್ದೇಶ. ಜೊತೆಗೆ ಪೋಸ್ಟ್ ಕರಿತಾರೆ ಅಂದರೆ ಮತ್ತೆ ರೀಪೋಸ್ಟ್ ಕರೆಯುವಂಥದ್ದು ಟೈಮ್ ಭಾಳ ತೊಗೊಳ್ತಾರೆ. ಗೌರ್ಮೆಂಟ್ ಅಷ್ಟು ಈಸಿಯಾಗಿ ಕಾಲ್ ಫಾರ್ಮ್ ಇರೋಂಗಿಲ್ಲ. ನಿಮಗೆ ಗೊತ್ತು, ಈಗ ಗೌರ್ಮೆಂಟ್ನಲ್ಲಿ ಕಾಲ್ ಫಾರ್ಮ್ ಇರೋದಿಲ್ಲ ಅಂಥೇಳಿ. ಸೊ ಅದಕ್ಕೆ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಇದು ಎಷ್ಟೇ ಇದಾಗಲಿ ನೀವು ಇದ್ರ ಬಗ್ಗೆ ಸ್ವಲ್ಪ ಸ್ಟ್ರಗಲ್ ಮಾಡಿ ಆದರೂ ತೊಗೊಳ್ರಿ. ಮತ್ತೊಮ್ಮೆ ಕಾಲ್ ಫಾರ್ಮ್ ಇರೋಂಗಿಲ್ಲ. ಮತ್ತು ಯಾವ್ಯಾವ ಪೋಸ್ಟ್ ಬಿಟ್ಟಿದ್ದಾರೆ, ಎಲ್ಲೆಲ್ಲಿ ಬಿಟ್ಟಿದ್ದಾರೆ ಅನ್ನೋಕೆ ದಯಮಾಡಿ ದಿನ ನ್ಯೂಸ್ ಪೇಪರ್ ಓದಿ. ಜೊತೆಗೆ ಇವತ್ತು ನಾಳೆ ನಿಮಗೆಲ್ಲನೂ KPSC ಆಗಲಿ ಅಡ್ವರ್ಟೈಸ್ ಆಗಲಿ ಕೆಲವೊಂದು ಸಿಗ್ತವೆ. ಕೆಲವೊಂದು ಅಡ್ವರ್ಟೈಸ್ ಸಿಗ್ತಾ ಇದ್ದರೂ ಪರವಾಗಿಲ್ಲ, ನೀವು ಕೋಚಿಂಗ್ ಸೆಂಟರ್ಗಳಲ್ಲಿ ಮಾಹಿತಿ ಅಥವಾ ಯೂಟ್ಯೂಬ್ ಚಾನಲ್ಗಳು ನೋಡ್ತಾ ಇರ್ತೀರಿ. ಭಾಳಷ್ಟು ವಿದ್ಯಾರ್ಥಿಗಳು ನೋಡಿದ್ದೀನಿ, ಬರೀ ರೀಲ್ಸ್ ನೋಡಿದೆ, ಇನ್ಸ್ಟಾಗ್ರಾಮ್ ನೋಡಿದೆ, ವಿಡಿಯೋ ಮಾಡಿದೆ, ಏನೋ ಫೋಟೋ ಸೆಲ್ಫಿ ತಗೊಂಡೆ. ನಾನು ಬೇಡ ಅಂತ ಹೇಳಲ್ಲ, ಬಟ್ ನಿಮ್ಮ ಮೋಟೋ ಏಮ್ ಏನಾಗಿರಬೇಕು ಅಂದರೆ ಇಟ್ ಶುಡ್ ಬಿ ಟೇಕ್ ಎ ಗೌರ್ಮೆಂಟ್ ಜಾಬ್. ಸೊ ಅದ್ರ ಬಗ್ಗೆ ಸ್ಟ್ರಗಲ್ ಆಗಿರಲಿ. ನಾನು ಮಾಡುವಂಥ ಉದ್ದೇಶ ಇವತ್ತು ಏನು, ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಅಂದರೆ, ಪೇಪರ್ ನೋಡಿದ ತಕ್ಷಣವೇ ಮುಂಜಾನೆ ನಾನು ವಿಡಿಯೋ ಮಾಡಬೇಕಂತಿತ್ತು. ಬಟ್ ನಿಮಗೆಲ್ಲ ಗೊತ್ತು, ನಾವು ಕಾಲೇಜ್ಗೆ ಹೋಗಿ ಬರೋದನ್ನ ಟೈಮ್ನಲ್ಲಿ ಇದು ಸಾಯಂಕಾಲ ನಾನು ಎಲ್ಲ ಫ್ರೀ ಟೈಮ್ನ ಇಟ್ಕೊಂಡು ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ನಿಮ್ಗೆ ತಿಳಿಸೋಣ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯಮಾಡಿ ಮೊಬೈಲ್ ನೋಡುವಾಗ ಏನು ರೀಲ್ಸ್ಗಳು ನೋಡೋದು, ಕಾಮಿಡಿ ನೋಡೋದು ಅವನ್ನೆಲ್ಲ ಬಿಟ್ಬಿಡಿ. ಅವು ಯಾವುದೂ ಉಪಯೋಗ ಬರೋಲ್ಲ. ಅವನ್ನೆಲ್ಲ ನೀವು ಎಷ್ಟು ನೋಡ್ತೀರಿ, ಅವರು ದುಡ್ಡನ್ನು ಸಾಕಷ್ಟು ಗಳಿಸ್ತಾ ಇದ್ದಾರೆ. ಅದು ಬೇಡ. ನೀವು ನಿಮ್ಮ ಜೀವನ, ನಿಮ್ಮ ತಂದೆ ತಾಯಿ, ನಿಮ್ಮ ಲೈಫ್ ಎಂಜಾಯ್ಮೆಂಟು, ನಿಮ್ಮ ಲೈಫ್ ಸ್ಟ್ಯಾಂಡರ್ಡಿಟಿ ಆಗಬೇಕು. ನೀವು ಒಂದು ಸೊಸೈಟಿ ಒಳಗೆ ನಿಮ್ಮದೇ ಆದ ಒಂದು ಹೆಸರು ಇರಬೇಕು, ಪೊಸಿಷನ್ ಇರಬೇಕು ಅಂತ ಹೇಳಿ ಖಂಡಿತವಾಗಿಯೂ ನೀವು ನಿಮ್ಮ ಸ್ಯಾಕ್ರಿಫೈಸನ್ನು ಮಾಡಬೇಕು. ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತೀರಿ, ಸರ್ ಡಿಗ್ರಿ ಓದಿದ್ದೇ ಇಷ್ಟು ವರ್ಷ ಕಷ್ಟಪಟ್ಟಿವಿ, BEd ಓದಿದ್ದೇ ಕಷ್ಟಪಟ್ಟಿವಿ, PG ಮಾಡಿದ್ದೇ ಕಷ್ಟ, ಮತ್ತೆ ಓದಿ ಮತ್ತೆ ನೌಕರಿ ತೊಗೊಳ್ಳೋದು ಭಾಳ ಕಷ್ಟ. ನೋಡಿರಿ ವಿದ್ಯಾರ್ಥಿಗಳೇ, ನಮ್ಮ ಮುತ್ತಜ್ಜ ಕಾಲದಲ್ಲಿ ಬರೀ 7th ಪಾಸ್ ಆದರೆ ಗೌರ್ಮೆಂಟ್ ಜಾಬ್ ಕರಿತಾಯಿದ್ರು. ನಂತರದಲ್ಲಿ ನಮ್ಮ ತಂದೆಯವ್ರು ಬಂದಾಗ ಅವರು SLC PU ಒಳಗೆ ಜಾಬ್ ಸಿಗ್ತಾಯಿದ್ರು. ಈಗ PhD ಮುಗಿಸಿದ್ರು, PG ಮುಗಿಸಿದ್ರು, ಒಳ್ಳೆ ಇದು ಮುಗಿಸಿದ್ರು ಜಾಬ್ ಸಿಗ್ತಾಯಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ರಿ, ಕಾಂಪಿಟೇಷನ್ ಅನ್ನೋದು ಪೀಕ್ ಲೆವೆಲ್ ಇದೆ. ಸೊ ಹಾಗಾಗಿ ನೀವು ಆ ಒಂದು ಲೆವೆಲ್ ಇಟ್ಕೊಂಡು ಓದಿದಾಗ ಮಾತ್ರ ನೀವು ಸಕ್ಸಸ್ ಆಗ್ತೀರಿ. ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಬೇಕು. ಏನು ಸರ್ ಪ್ರತಿ ಸಲ ಸ್ಯಾಕ್ರಿಫೈಸ್ ಅಂತೀರಿ ಅಂದರೆ, ಸ್ವಲ್ಪ ಮನೆ ಮಠ, ಎಂಜಾಯ್ಮೆಂಟು, ಫ್ರೆಂಡ್ಸು ಅವೇನೆಲ್ಲ ಬಿಡ್ರಿ. ಯಾಕಂದರೆ ಲೈಫ್ನಲ್ಲಿ ನೀವಾಗಿ ನಿಮ್ಮ ಜೀವನ ನೀವೇ ನೋಡ್ಕೊಳ್ಬೇಕು, ಅದು ಬೇರೆಯವ್ರು ನೋಡ್ಕೊಳ್ಳೋವಂಥದ್ದಲ್ಲ. ಸೊ ಹಾಗಾಗಿ ಸ್ವಲ್ಪ ಏನೋ ಉರ್ದುದಾಗ ಒಂದು ಮಾತು ಭಾಳ ಜನ ಮಾತಾಡ್ತಿರ್ತಾರೆ. ಉರ್ದುದಾಗ ಒಂದು ಹೇಳಿಕೆ ಅದೇನು ರೀ, ಖುದ್ ಮರನೆ ತಕ್ ಖುದಾನೇ ದಿಕ್ತ. ಅಂದ್ರೆ ನಾವಾಗಿ ನೀರಿನಲ್ಲಿ ಜಂಪ್ ಮಾಡುವಾಗ ಅಲ್ಲಿವರೆಗೂ ನಾವು ಸ್ವಿಮ್ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಗೊತ್ತು, ಸ್ವಿಮ್ ಮಾಡಬೇಕಾದ್ರೆ ಕೈ ಮಾಡಬೇಕು, ಮುಂದಕ್ಕೆ ಹೋಗ್ತಾರೆ, ಕಾಲು ಬಡ್ದಿರ್ತಾರೆ, ಎಲ್ಲರಿಗೂ ಗೊತ್ತು. ಹಾಗಂತ ಎಲ್ಲರಿಗೂ ಸ್ವಿಮ್ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾರು ಪ್ರಯತ್ನ ಮಾಡ್ತಾರೆ ಅವರಿಗೆ ಆ ಒಂದು ಇದು ಸಿಗುತ್ತೆ, ಈ ಬೇರೆಯವ್ರಿಗೆ ಯಾರಿಗೂ ಸಿಗೋಂಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ಲೈಫನ್ನು ಸೀರಿಯಸ್ ತೊಗೊಳ್ರಿ, ಬಿಡ್ರಿ. ಪ್ರತಿ ಸಲ ನೀವು ಏನೋ ಇನ್ಫಿನಿಟಿ ಕಾಂಪ್ಲೆಕ್ಸ್ ಅಂದರೆ ಒಂಥರ ಹಿಂಜರಿಕೆ ಸ್ವಭಾವ ಮಾಡ್ಕೊಳ್ತೀರಿ ಭಾಳ ಜನ. ಸರ್ ನಾವು ಈ ಜಾತಿ, ಈ ಧರ್ಮ, ನಾವು ಬಡವರು, ನಮ್ಮ ಕೈಲಿ ಏನಾಗೋದಿಲ್ಲ, ನಾವು ಏನು, ಅವನ್ನೆಲ್ಲ ಇಟ್ಕೊಬೇಡ್ರಿ. ಅವೆಲ್ಲ ನೆವನುಗಳನ್ನು ಹೇಳೋಕೆ ಹೋಗ್ಬೇಡ್ರಿ. ಸುಮಾರು 14 ಗಂಟೆ ಓದಿರುವಂಥ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಡ್ರಿ. ಆ ಸಮಯದಾಗ ಅವ್ರೇನು ಶ್ರೀಮಂತರಿದ್ರೆ, ಅಥವಾ ಅವ್ರ ಸಮಯದ ಓದುವಂಥ ಸಂದರ್ಭದಲ್ಲಿ ಈ ರೀತಿ ಎಲೆಕ್ಟ್ರಿಕಲ್, ಈ ರೀತಿ ನೆಟ್ ಸೌಲಭ್ಯ, ಈ ರೀತಿ ಲೈಬ್ರರಿ ಯಾವತ್ತಿಗಿರಲಿ. ಆದರೆ ಓದಬೇಕು ಅನ್ನೋ ಛಲ ಇತ್ತು, ಅವ್ರು ದೊಡ್ಡ ಒಂದು ಉನ್ನತ ಸ್ಥಾನದಾಗ ಹೋದ್ರೆ. ನಿಮ್ಮ ಕೈಲಿ ಅಷ್ಟು ಅಂತ ಹೇಳಲ್ಲ, ಬಟ್ ಕನಿಷ್ಠ ಪಕ್ಷವಾದರೂ ನಿಮ್ಮ ಜೀವನ ನೋಡ್ಕುವಂಥದ್ದು, ಅಥವಾ ನಿಮ್ಮ ಒಂದು ಆ ಪೋಸ್ಟಿಗೆ ಎಲಿಜಿಬಲ್ ಆಗುವಂಥದ್ದು, ಅಥವಾ CETಗೆ ಕಾಂಪಿಟೇಟ್ ಮಾಡುವಂಥ ಮೈಂಡ್. ಇವತ್ತು ನೀವು ಫೇಲ್ ಆಗ್ಬೋದು, ಬಟ್ ನಾಳೆ ಅದರದ್ದೇ ಸಕ್ಸಸ್ ಆಗ್ತದೆ. ಫೇಲ್ಯೂರ್ ಇಸ್ ಎ ನೆಕ್ಸ್ಟ್ ಸ್ಟೆಪ್ ಆಫ್ ಸಕ್ಸಸ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ. ಆ ರೀತಿ ಸ್ವಲ್ಪ ನೀವು ಸ್ಟ್ರಗಲ್ ಮಾಡಬೇಕು. ಎಲ್ಲನೂ ಬಂದು ಕೂತು ಹೇಳೋಕ್ಕಾಗಿಲ್ಲ. ನಾಳೆ ಕಾಲ್ ಫಾರ್ಮ್ ಆದಮೇಲೆ CM ಸಿದ್ದರಾಮಯ್ಯ ಬಂದು ನಿಮ್ಮ ಡೋರ್ ಲಾಕ್ ಮಾಡಿ, ಅಪ್ಲಿಕೇಶನ್ ಕರೆದಿನಿ ನೋಡಿರಿ, ಅಪ್ಲಿಕೇಶನ್ ಹಾಕಿರಿ ಅಂತ ಮನೆಗೆ ಬಂದು ಹೇಳಲ್ಲ. ಅದು ಅವರು ಮುಂದಿನ ಪ್ರೋಸೆಸ್ಸು ನೀವು ಮಾಡ್ಕೊಳ್ಬೇಕು. ಅದು ಆನ್ಲೈನ್ನಲ್ಲಿ ಅಥವಾ ನಿಮ್ಮದು ಸ್ಪೆಷಲಿ ಹೈದ್ರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ, ಅಂದರೆ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ 371J ಭಾಳ ಉಪಯೋಗ ಆಗುತ್ತೆ. ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಸೊ ಫಸ್ಟ್ ಅದನ್ನು ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೊಳ್ರಿ, ಯಾರಾದರೂ ರೆಡಿ ಮಾಡ್ಕೊಂಡಿರಲಿಲ್ಲ ಅಂದರೆ 371 ಫಸ್ಟ್. ಮತ್ತು ರೂರಲ್ ವಿದ್ಯಾರ್ಥಿಗಳು ಅವ್ರ ಸರ್ಟಿಫಿಕೇಟ್ ರೆಡಿ ಮಾಡಿರಿ, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ಗಳನ್ನು ರೆಡಿ ಮಾಡಿರಿ, ಇನ್ಕಮ್ ಕಾಸ್ಟ್ ಅಪ್ಡೇಟ್ ಮಾಡಿರಿ. ಮತ್ತು ಇನ್ನೊಂದು ಈ
ಯೋಜನೆ ನಿರಾಶ್ರಿತರು ಅಂತ ಹೇಳಿ ರಿಸರ್ವೇಷನ್ ಬರುತ್ತೆ. ಅವರು ಆ ಡಾಕ್ಯುಮೆಂಟ್ ಕೂಡ ರೆಡಿಯಾಗಿ ಇಟ್ಕೊಳ್ರಿ. ಹೊಸ ರೂಟ್ ಹಳೆಯದು ಇನ್ನೂ ಸರ್ ಒಂದು 10-15 ವರ್ಷ ಹಿಂದೆ ತೆಗೆದದ್ದು ಇನ್ನೂ ಹಾಗೇ ಇದೆ ಸರ್, ಅದನ್ನೇ ಹಾಕ್ತೀನಿ, ಇಲ್ಲ, ಹೊಸ ಅಪ್ಲಿಕೇಶನ್ ಟೈಮ್ನಾಗ ಹೊಸದಿದ್ದರೆ ಇನ್ನೂ ಚೆನ್ನಾಗಿ ಯಾವುದೇ ತೊಂದರೆ ಬರೋಂಗಿಲ್ಲ. ಸೊ ಇವನ್ನೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಡ್ರಿ. ಇನ್ನು ಮಹಿಳೆಯರಿಗಂತ ಏನು ಹೇಳಬೇಕೋ ಗೊತ್ತಾಗಲಿಲ್ಲ, ಯಾಕಂದರೆ ಎಲ್ಲ ಪೋಸ್ಟ್ನಲ್ಲಿ ಮಹಿಳೆಯರು ಬೇಕು. ಮಹಿಳೆಯರು ನೀವು ಕೂಡ ಜಾಸ್ತಿ ಕಾಂಪಿಟೇಟಿವ್ ಮೈಂಡ್ ಬೆಳೆಸಬೇಕು. ಯಾಕಂದರೆ ಮಹಿಳೆಯರು ಸ್ವಲ್ಪ ಕಷ್ಟ ಇದೆ, ಯಾಕಂದರೆ CET ಅಟೆಂಪ್ಟ್ ಮಾಡುವಂಥದ್ದು. ನೀವು ಹೆಂಗೆ ಅಂದ್ರೆ ನೀವು ಸಬ್ಜೆಕ್ಟ್ನಲ್ಲಿ ನಾಲೆಜ್ನಲ್ಲಿ ರ್ಯಾಂಕ್ ಇರ್ತೀರಮ್ಮ, ಬಟ್ CETಯಲ್ಲಿ ನೀವು ಸ್ವಲ್ಪ ಡಲ್ ಆಗಲಿಕ್ಕೆ ಕಾರಣ ಅಂದರೆ ನಿಮಗೆ ಸ್ವಲ್ಪ ಜನರಲ್ ನಾಲೆಜ್ ಕೊರತೆ ಆಗ್ಬೋದು. ಹಂಗಂಥೇಳಿ ಎಲ್ಲರನ್ನೂ ಕಡಿಮೆ ಅಂತಲ್ಲ, ನೀವು ಕೂಡ ಓದಿದ್ರೆ ಖಂಡಿತವಾಗಿ ಪಾಸ್ ಆಗ್ತೀರಿ, ನಿಮಗೂ ವೇಕೆನ್ಸಿ ಜಾಸ್ತಿ ಇದಾವೆ. ಹಾಗಾಗಿ ನಿಮ್ಮ ಉಪಯೋಗ ಆಗಬೇಕು ಅಂತ ಹೇಳಿದ್ರೆ 371 ರೂರಲ್ ಕನ್ನಡ ಮಾಧ್ಯಮ ಮತ್ತು ಇಷ್ಟೆಲ್ಲ ಉಪಯೋಗ ತೊಗೊಳ್ಬೇಕಂದ್ರೆ ನೀವು ಕೂಡ ಪ್ರಯತ್ನ ಮಾಡಬೇಕು. ದಯಮಾಡಿ ಸರ್ ನಾನು ಮನೆಯೊಳಗೆ ನಾನು ಒಬ್ಬಾಕಿನೇ ಹೆಣ್ಮಗಳು, ನನಗೆ ಹೊರಗಡೆ ಬಿಡಲ್ಲ, ಅವು ನಿಮ್ಮ ವೈಯಕ್ತಿಕ, ನಾನು ಹೇಳೋಂಗಿಲ್ಲ. ನಾನು ಹೇಳುವಂಥದ್ದು ಇಷ್ಟೇ ನೋಡಿ, ನಿಮಗೆ ಜಾಬ್ ಬೇಕಾಗಿತ್ತು ಅಂತ ಹೇಳಿದ್ರೆ ಲೈಫನ್ನು ಸ್ಟ್ರಗಲ್ ಮಾಡಲೇಬೇಕು. ಮಾಡಿದಾಗ ಮಾತ್ರ ನಿಮ್ಗೆ ಸಿಗುತ್ತೆ, ಇಲ್ಲದಿದ್ದರೆ ನಮ್ಮ ಮಾತನ್ನು ಹೇಳ್ತಾ ಇದ್ದೀನಿ ನಿಮಗೆ. ಈ ಗೌರ್ಮೆಂಟ್ ಜಾಬ್ಗೂ ಮತ್ತು ರಾಜಕಾರಣಿಗಳಿಗೆ ಏನು ಡಿಫ್ರೆನ್ಸ್ ಅಥವಾ ಏನು ಸಿಮಿಲಾರಿಟಿ ಅಂತ ಹೇಳಿದ್ರೆ ನೋಡಿರಿ, ರಾಜಕಾರಣಿಗಳು 5 ವರ್ಷ ಏನು ಪವರ್ ಇರ್ತವೆ ಅಥವಾ ಅವರು ಪೀರಿಯಡ್ನಲ್ಲಿ ಎಷ್ಟು ದಿನ ಆ ಒಂದು ಹುದ್ದೆದಾಗಿರ್ತದೆ ಅವ್ರಿಗೆ ಅಷ್ಟು ರೆಸ್ಪೆಕ್ಟ್, 5 ವರ್ಷನೋ 6 ವರ್ಷನೋ. ಬಟ್ ಗೌರ್ಮೆಂಟ್ ಸರ್ವೆಂಟ್ದವರಿಗೆ ಎಲ್ಲಿವರೆಗೂ ರಿಟೈರ್ಮೆಂಟ್ ಆಗೋಂಗಿಲ್ಲೋ ಅಲ್ಲಿವರೆಗೂ ಕೂಡ ಗೌರ್ಮೆಂಟ್ ಸರ್ವೆಂಟ್ದವರಿಗೆ ರೆಸ್ಪೆಕ್ಟ್ ಇರುತ್ತೆ, ಒಳ್ಳೆ ಜೀವನ, ಸ್ಟ್ಯಾಂಡರ್ಡ್ ಲೈಫ್ ಆಗುತ್ತೆ, ಎಂಜಾಯ್ ಮಾಡ್ಬೋದು ಜೀವನ. ಮತ್ತು ಕಷ್ಟಪಟ್ಟದಕ್ಕೂ ನಿಮ್ಮ ತಂದೆ ತಾಯಿಗಳನ್ನು ಕೂಡ ನಿಮ್ಮ ಹೆಸರನ್ನು ಉಳಿಸ್ಲಿಕ್ಕೆ ಇದೊಂದು ದಾರಿ ಅಂತ ಹೇಳ್ತೀನಿ. ಜಾಸ್ತಿ ವಿಡಿಯೋವನ್ನು ಎಳೆಯಂಗಿಲ್ಲ, ಯಾಕಂದರೆ ನನಗೆ ಇನ್ನೊಬ್ಬರ ಥರ ಚೀರಿ ಒದರಿ ಆ್ಯಕ್ಟಿಂಗ್ ಮಾಡಿ ನಮಗೆ ಹೇಳಲಿಕ್ಕೆ ಬರಲ್ಲ. ನಮ್ದು ಏನಿದ್ರೂ ನೇರ. ಸೊ ನೀವು ವಿದ್ಯಾರ್ಥಿಗಳು ಈ ಮಾತಿನ ಮೂಲಕ ಏನೋ ಸರ್ ಹೇಳಿದ್ರು ಆಯ್ತು, ಇವತ್ತು ವಿಡಿಯೋ ನೋಡಿದ್ವಿ ಆಯಿತು, ಸರ್ ಹೇಳಿದ್ರು ಅದೊಂದು ಸರ್ ನಾಳೆಯಿಂದ ರೆಡಿ ಆಗ್ತೀವಿ, ಹಂಗಲ್ಲ. ನಿಮ್ಮ ಮನಸ್ಸಿನಲ್ಲಿ ಒಂದು ಸಿಟ್ಟು ತರಿಸ್ಕೊಳ್ಬೇಕು. ಯಾವ ಸಿಟ್ಟು ಅಂದರೆ ನಿಮಗೆ ಬಡತನದಲ್ಲಿ ಯಾರಾದರೂ ಅವಮರ್ಯಾದೆ ಮಾಡಿದರೆ, ಊರಲ್ಲಿ ಏನಾದರೂ ನಿಮಗೆ ಒಂಥರ ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ, ಅವನ್ನೆಲ್ಲ ಸಿಟ್ಟು ಮಾಡಿಕೊಂಡು ಆ ಸಿಟ್ಟನ್ನು ಈ ಎಜುಕೇಷನ್ದಲ್ಲಿ ಹಾಕಿ CETಯಲ್ಲಿ ಚೆನ್ನಾಗಿ ಬಿಡಿಸ್ರಿ, ಚೆನ್ನಾಗಿ ಎಕ್ಸಾಮ್ ಬರೀರಿ. ಯಾವುದೋ ಒಂದು ಗೌರ್ಮೆಂಟ್ ಸರ್ವೆಂಟ್ ನೀವು ಆದ್ರಿ ಅಂತ ಹೇಳಿದ್ರೆ, ನೀವು ಯಾವ ಊರಲ್ಲಿ ಜಾಬ್ ತೊಗೊಂಡು ಆ ಊರಲ್ಲಿ ಹೋಗ್ತಾಯಿದ್ರೆ ಎಲ್ಲರೂ ನೀವಿರೋ ಪ್ಲೇಸ್ನಲ್ಲೇ ಬಂದು ಮಾತಾಡಿಸ್ತಾ ಇರ್ತಾರೆ. ದಯಮಾಡಿ ತಿಳ್ಕೊಳ್ರಿ. ಒಂದು ಕಡೆ ಮೊಬೈಲ್ನಲ್ಲಿ ಮೆಸೇಜ್ ಬಂದಿತ್ತು, ಮನೆ ಕಟ್ಟುವಾಗ ಯಾರೂ ಸಹಾಯ ಮಾಡೋದಿಲ್ಲ, ಆದರೆ ಮನೆ ಕಟ್ಟಿದ ಮೇಲೆ ಗೃಹ ಪ್ರವೇಶ ಇರುವಾಗ ಎಲ್ಲರೂ ಬಹುಮಾನ ತಂದು ಕೊಟ್ಟು ನಿಮ್ಮನ್ನು ಸತ್ಕರಿಸ್ತಾರೆ ಅಂತ ಕೇಳಿದ್ದು. ಸೊ ಅದೇ ರೀತಿ ಓದುವಾಗ ನಿಮ್ಗೆ ಯಾರೂ ಸಹಾಯ ಮಾಡದೇ ಇರ್ಬೋದು, ಬಟ್ ನೀವು ನಾಳೆ ಉನ್ನತ ಹುದ್ದೆದ ಹೋದ್ಮೇಲೆ ಅಥವಾ ಯಾವುದೋ ಒಂದು ಗೌರ್ಮೆಂಟ್ ಸರ್ವೆಂಟ್ ಆದಮೇಲೆ ಖಂಡಿತವಾಗಿ ಎಲ್ಲರೂ ನಿಮ್ಮನ್ನು ಸತ್ಕರಿಸ್ತಾರೆ. ಅದು ಲೋಕರುಢಿ ನೇಮ್, ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ. ಸೊ ಅದಕ್ಕೆ ನಿಮ್ಮ ಜೀವನವನ್ನು, ಇದು ನನ್ನ ಜೀವನ ಅಲ್ಲ, ಇದು ನನ್ನ ಒಂದು ಟೈಮ್ ಅಂತ ಹೇಳಿ ತಿಳಿದು ನೀವು ಸ್ಟ್ರಗಲ್ ಮಾಡಿದರೆ ಖಂಡಿತ ಯಶಸ್ವಿ ಆಗ್ತೀರಿ. ಆದರೆ ಸ್ವಲ್ಪ ಮನಸ್ಸಿನಲ್ಲಿ ಸಿಟ್ಟು ಬರಬೇಕು. ನೀವು ಸಿಟ್ಟು ಯಾವಾಗ ಮಾಡ್ಕೊಳ್ತೀರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕ್ಲಾಸ್ನಲ್ಲಿ ಅಥವಾ ಯಾರೋ ಹೊರಗಡೆನೋ ನಿಮ್ಮ ಜಾತಿನೋ ನಿಮ್ಮ ಧರ್ಮನೋ ಅಥವಾ ಧರ್ಮ ಜಾತಿ ಅನ್ನೋದಕ್ಕಿಂತ ಜಾಸ್ತಿ ನಿಮ್ಮ ಫ್ಯಾಮಿಲಿ ವಿಷಯಕ್ಕೆ ಬಂದಾಗ ಭಾಳ ಸಿಟ್ಟು ಕೋಪ ಬರುತ್ತೆ. ಅದಕ್ಕೆ ಇರಲಿ, ನಾನು ಬೇಡ ಅನ್ನಲ್ಲ, ಬಟ್ ಇಲ್ಲಿ ಆ ಸಿಟ್ಟನ್ನು ನಿಮ್ಮ ಒಂದು ಸ್ಟ್ರಗಲ್ಗೆ ಹಾಕಿ ನಿಮ್ಮ ಸ್ಯಾಕ್ರಿಫೈಸ್ ಮಾಡಿರಿ, ನಿಮ್ಮ ಸ್ವಲ್ಪ ಡೆಡಿಕೇಶನ್ ಮಾಡಿ, ಸ್ವಲ್ಪ ಕಷ್ಟಪಡಿ, ಸ್ವಲ್ಪ ನಿದ್ದೆ ಬಿಡಿ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಬಿಡಿ, ಸ್ವಲ್ಪ ಮೊಬೈಲ್ ಬಿಡಿ ಅಂದ್ರೆ ಅರ್ಥ ಈ ಎಂಟರ್ಟೈನ್ಮೆಂಟ್ ಕೊಡುವಂಥ ಮೊಬೈಲ್ ಬಿಡಿ. ನಿಮ್ಮ ಸಬ್ಜೆಕ್ಟ್ ಅಥವಾ ನಿಮ್ಮ ಜೀವನಕ್ಕೆ ಉದ್ಧಾರ ಆಗುವಂಥ ಅಂಶಗಳನ್ನು ಮಾತ್ರ ಗಮನ ಕೊಡಿ. ಭಾಳಷ್ಟು ಸಾಕಷ್ಟು ಕಾಲ್ ಫಾರ್ಮ್ ಆಗ್ತವೆ. ನಾನು ಈಗ ತಾನೇ ಹೇಳಿದೆ ನಿಮಗೆ, ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಕಾಲ್ ಆಗೋದು ಲೇಟ್ ಆಗ್ಬೋದು, ಆದರೆ ಕಾಲ್ ಫಾರ್ಮ್ ಅಪ್ಲಿಕೇಶನ್ ಆದ ನಂತರ ನಿಮಗೆ ಯಾವುದೇ ರೀತಿ 1 ಅಥವಾ 2 ತಿಂಗಳಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ವೇಕೆನ್ಸಿಯಲ್ಲಿ CET ಕಂಡಕ್ಟ್ ಭಾಳ ಬೇಗ ಮಾಡ್ತಾರೆ. ಅಪ್ಲಿಕೇಶನ್ ಕರೆದಂಥ ಅಂದರೆ ಲಾಸ್ಟ್ ಡೇಟ್ ಆದಂಥ 1 ಇಲ್ಲ 2 ತಿಂಗಳು, ಅವಾಗ ನಿಮಗೆ ಓದಲಿಕ್ಕೆ ಯಾವುದೇ ಸಮಯ ಸಿಗೋದಿಲ್ಲ. ಸೊ ಅದನ್ನೇ ಈ ಟೈಮ್ ಅಂತ ತಿಳ್ಕೊಂಡು ಈಗಿನಿಂದನೇ ಯಾಕಂದರೆ ಇವತ್ತು ನಾವು ಪೇಪರ್ ನೋಡಿ ಭಾಳ ಸಂತೋಷ ಆಗ್ತೀವಿ. ವಿದ್ಯಾರ್ಥಿಗಳಿಗೆ ಈ ವಿಷಯನ ಯಾವಾಗ ತೋರಿಸೋಣ ಆಯಿತು, ಯಾವಾಗ ತಿಳಿಸೋಣ ಅಂಥೇಳಿ ವಿದ್ಯಾರ್ಥಿಗಳು ಎಲ್ಲರೂ ನೋಡಿದರೆ ವೇಕೆನ್ಸಿ ಚಲೋ ಅವ್ರಿ ಅಂಥೇಳಿ ಪೇಪರಾಗಿ ಇಟ್ಬಿಡ್ತೀವಿ. ಅದು ವೇಕೆನ್ಸಿ ನಿಮ್ಮದು, ಅದರೊಳಗೆ ಒಂದು ನಂಬರ್ ನಂದು ಅದ ಅನ್ನೋ ಒಂದು ರೀತಿಯಲ್ಲಿ ಓದ್ತೀರಿ, ಖಂಡಿತವಾಗಿ ನೀವು ಸಕ್ಸಸ್ ಆಗ್ತೀರಿ. ಸ್ವಲ್ಪ ಅದನ್ನು ಸೆಟ್ ಮಾಡ್ಕೊಳ್ರಿ. ಈಗ ನಾವು ನಿಮ್ಮ ಕ್ಲಾಸ್ ರೂಮ್ ಆದರೆ ನಿಮ್ಗೆ ಭಾಳ ಡೈರೆಕ್ಟಾಗಿ ಹೇಳ್ಬೋದು, ಇಲ್ಲಿ ಮೀಡಿಯಾ ಮೂಲಕ ಆದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಕ್ಯಾಮ್ರಾ ಮೂಲಕ ಸ್ವಲ್ಪ ಅದ್ರ ಬಗ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹೇಳ್ಬೋದು. ಬಟ್ ನಾನು ಅದೇ ಹೇಳಿದ್ನಲ್ಲ, ನಮಗೆ ಆ್ಯಕ್ಟಿಂಗ್ ಮಾಡಿ ಫೋರ್ಸೆಬಲ್ ಹಾಕಿ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ.
ಇದನ್ನು ಸ್ವಲ್ಪ ಸೀರಿಯಸ್ ಅಂತ ತಿಳ್ಕೊಳ್ರಿ. ನೀವು ಇದನ್ನು ಸೀರಿಯಸ್ ಆಗಿ ತೊಗೊಂಡ್ರೆ ನಾಳೆ ನೋಡಿರಿ ನಿಮ್ಮ ಫ್ರೆಂಡೇ ಗೌರ್ಮೆಂಟ್ ಸರ್ವೆಂಟ್ ಆದ, ನೀವು ಆಗಲಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಅವನಿಗೆ ಮಾತಾಡಿಸ್ತಾರೆ ಹೊರತು ನಿಮ್ಮನ್ನು ಯಾರೂ ಮಾತಾಡಿಸೋದಿಲ್ಲ. ಸರ್ ಯಾಕೆ ಸರ್ ನಮ್ಮನ್ನು ಯಾಕೆ ಮಾತಾಡಿಸೋದಿಲ್ಲ ಅಂದರೆ ಅದು ಸೊಸೈಟಿ ಇರೋದೇ ಹೇಗಿದೆ. ಯಾರ ಬಳಿ ಪವರು ಮತ್ತು ದುಡ್ಡು ಇರುತ್ತೆ ಅವರಿಗೆ ಸೊಸೈಟಿ ಒಳಗೆ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಮ್ಮ ಹತ್ರ ದುಡ್ಡು ಇರದೇ ಇರ್ಬೋದು, ಬಟ್ ಒಂದು ಜಾಬ್ ತೊಗೊಂಡಂಥ ಎಲ್ಲ ವಿದ್ಯಾರ್ಥಿಗಳು ಅಥವಾ ಎಲ್ಲ ನಿಮ್ಮ ಊರಿನಲ್ಲಿರುವಂಥ ವ್ಯಕ್ತಿಗಳು ನಿಮ್ಮನ್ನು ಗುರುತಿಸ್ಬೇಕು, ನಿಮ್ಮ ಪೇರೆಂಟ್ಸ್ ಗುರುತಿಸ್ಬೇಕು ಅಂತ ಹೇಳಿದ್ರೆ ನೀವೊಂದು ಜಾಬ್ ತೊಗೊಂಡು ನೋಡಿ, ಮರುದಿನನೇ ನಿಮ್ಮ ತಂದೆ ತಾಯಿಗೆ ನಿಮ್ಮನ್ನು ಎಷ್ಟು ಗೌರವದಿಂದ ಎಷ್ಟು ರೆಸ್ಪೆಕ್ಟಿಂದ ನಿಮ್ಮ ಕಾಸ್ಟ್ನವರು ನಿಮ್ಮ ರಿಲಿಜನ್ದವ್ರು ನೋಡ್ತಾರೆ ಅಂದರೆ ಭಾಳ ರೆಸ್ಪೆಕ್ಟ್ ಕೊಟ್ಟು ನೋಡ್ತಾರೆ. ಅದರದ್ದು ಒಂದು ಸಿಸ್ಟಮೇ ಬೇರೆ ಇರ್ತದೆ. ಅದು ಯಾವಾಗ ನಿಮ್ಗೆ ಜಾಬ್ ಅಪಾಯಿಂಟ್ಮೆಂಟ್ ಆಗ್ತೀವಿ ನೋಡ್ರಿ ಅವಾಗ ಅದು ಐಡಿಯಾ ಸಿಗುತ್ತೆ. ಅಲ್ಲಿವರೆಗೂ ನಾವೇ ಎಷ್ಟು ಹೇಳಿದ್ರೂ ನಿಮ್ಗೆ ಅರ್ಥ ಆಗೋದಿಲ್ಲ. ಸ್ವಲ್ಪ ಇದನ್ನು ಸೀರಿಯಸ್ ಆಗಿ ತೊಗೊಳ್ರಿ. ನಾನು ಹೇಳಿದ್ನಲ್ಲ, ನಮಗೆ ಬೇರೆ ರೀತಿ ನಿಮಗೆ ಮೋಟಿವೇಟ್ ಮಾಡ್ಲಿಕ್ಕೆ ಬರೋಲ್ಲ, ಬಟ್ ಒಂದು ವಿಷಯ ಮಾತ್ರ ಹೇಳ್ತೀನಿ, ಈ ಸಿಟ್ಟು ಅನ್ನೋದೇನದಲ್ಲ, ಆ ಸಿಟ್ಟನ್ನು ಯಾವುದೇ ಬೈದದ್ದು ನಿಮ್ಮ ಬಡತನದ್ದು ಎಲ್ಲ ಸಿಟ್ಟನ್ನು ಒಗ್ಗೂಡಿಸಿ ಈ ಒಂದು ಜಾಬ್ಗೆ ನಾನು ತೊಗೊಳ್ತೀನಿ, ಅಲ್ಲಿವರೆಗೂ ನಾನು ನಿದ್ದೆ ಮಾಡೋಲ್ಲ ಅನ್ನೋ ಒಂದು ಏಮ್ ಇಟ್ಕೊಳ್ರಿ, ಖಂಡಿತವಾಗಿ ಸಕ್ಸಸ್ ಆಗ್ತೀರಿ. ಮನುಷ್ಯನಿಗೆ ಅಸಾಧ್ಯ ಅನ್ನೋದು ಏನಲ್ಲ. ಅಥವಾ ನಾಳೆ 56,000 ಪೋಸ್ಟ್ ಬಿಟ್ಟರು ಅಲ್ಲಿ ಸೆಲೆಕ್ಟ್ ಆಗೋರು ಮನುಷ್ಯರೇ, ಬೇರೆಯವ್ರು ಯಾರೂ ಅಲ್ಲ. ಸೊ ಅಷ್ಟೇ, ಸ್ವಲ್ಪ ಕಾಂಪಿಟೇಷನ್ದಲ್ಲಿ ಭಾಳ ಪೀಕ್ ಲೆವೆಲ್ ಹೋಗಿದೆ. ಅಂದರೆ ವಿದ್ಯಾರ್ಥಿಗಳು ಬಹಳ ಆಗಿದ್ದಾರೆ, ಪೋಸ್ಟ್ಗಳು ಕಡಿಮೆ ಇರ್ತವೆ. ಒಂದು 100 ಪೋಸ್ಟ್ ಬಿಟ್ಟಿದ್ದಾರೆ ಅಂದರೆ ಸುಮಾರು 1,00,000ವರೆಗೂ ಅಪ್ಲಿಕೇಶನ್ ಬೀಳುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಓದಿ. ಮತ್ತು ಇನ್ನು ಏನು ಹೇಳಬೇಕು ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಇಲ್ಲಿವರೆಗೂ 371 ಇಟ್ಕೊಳ್ರಿ, ಇನ್ಕಮ್ ಕಾಸ್ಟ್ ಇಟ್ಕೊಳ್ರಿ, ಫೋಟೋ ಇಟ್ಕೊಳ್ರಿ, ಒಂದಿಷ್ಟು ಕಲರ್ ಫೋಟೋಗಳನ್ನು. ಮತ್ತು ಯೋಜನೆ ನಿರಾಶ್ರಿತರು, ಯಾರಾದರೂ ಮಿಲಿಟ್ರಿ ಮ್ಯಾನ್ ಸರ್ವಿಸ್ ಅಂದರೆ ಮಾಜಿ ಸೈನಿಕರು ವಿದ್ಯಾರ್ಥಿಗಳು ಇದ್ದರೆ ಆ ವಿದ್ಯಾರ್ಥಿಗಳು ನಿಮ್ಮ ತಂದೆಯವರ ಡಾಕ್ಯುಮೆಂಟ್ ರೆಡಿ ಏನಿದೆ ಅದು ರೆಡಿ ಮಾಡಿಕೊಡ್ರಿ. ದಯಮಾಡಿ ಇನ್ಕಮ್ ಕಾಸ್ಟನ್ನು ಅಪ್ಡೇಟ್ ಮಾಡಿಕೊಡ್ರಿ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಅಂತ ಸರ್ 2014ರಲ್ಲಿ ತೆಗೆದದ್ದು ಇನ್ನೂ ಅದೇ ಅದನ್ನೇ ಇಲ್ಲ, ಹೊಸದಾಗಿ ನೀವು ಮಾಡಿಕೊಡ್ರಿ. RD ನಂಬರ್ ಬರುತ್ತೆ, ಅದನ್ನು ಅಪ್ಡೇಟ್ ಮಾಡಿ ಇಟ್ಕೊಳ್ರಿ. ಎಲ್ಲನೂ ಅಪ್ಡೇಟ್ ಮಾಡಿಕೊಡ್ರಿ. ಆಧಾರ್ನಲ್ಲಿ ನಿಮ್ಮ SLC ಮಾರ್ಕ್ಸ್ ಕಂಡು ಎಷ್ಟೋ ವಿದ್ಯಾರ್ಥಿಗಳು ನೋಡಿ, ಆಧಾರ್ನಾಗಿರುವಂಥದ್ದು ನಿಮ್ಮ ನೇಮೇ ಬೇರೆ, SLC ಮಾರ್ಕ್ಸ್ ಕಾರ್ಡ್ನಾಗಿರುವಂಥ ನೇಮೇ ಬೇರೆ. ಆಧಾರ್ನಾಗಿರುವಂಥ ನಿಮ್ಮ ಡೇಟ್ ಆಫ್ ಬರ್ತ್ ಬೇರೆ, ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಇರುವಂಥ ಡೇಟ್ ಆಫ್ ಬರ್ತ್ ಬೇರೆ. ಎಷ್ಟು ವಿದ್ಯಾರ್ಥಿಗಳನ್ನ ನೋಡಲಿ, ಸ್ವಲ್ಪನಾದರೂ ಮಿಸ್ಟೇಕ್ಸ್ ಚೇಂಜಸ್ ಇರಲೇ ಇರ್ತಾವೆ ಪ್ರತಿ ವಿದ್ಯಾರ್ಥಿ. ಯಾಕಂದರೆ ನೀವು ಮಾರ್ಕ್ಸ್ ಕಾರ್ಡ್ ಎಂದೂ ನೋಡೋರೋದೆಲ್ಲ ಕಣ್ಮುಚ್ಚಿ ಸೈನ್ ಮಾಡಿ ತೊಗೊಂಡು ಬರ್ತೀರಿ. ತೊಗೊಂಡ್ಮೇಲೆ ಅಂದ್ರೆ ಸರ್ ಈಗ ತಪ್ಪಾಗಿದೆ, ಈಗ ಏನು ಮಾಡೋದು ಅಂತ ಕೇಳ್ತೀರಿ. ಸೊ ಇದನ್ನೆಲ್ಲ ನೀವು ಜಾಣರಾಗಿರಬೇಕು. ಎಲ್ಲನೂ ತಿಳಿಸಿ ಹೇಳಲಿಕ್ಕಾಗಲ್ಲ. ಡಾಕ್ಯುಮೆಂಟ್ ಕೊಟ್ಟ ಮೇಲೆ ಆಧಾರದ್ದು ಈ ಅಪ್ಡೇಟ್ ಮಾಡಿದ ಮೇಲೆ ಅದನ್ನು ಒಂದು ರಿಸಿಪ್ಟ್ ಕೊಟ್ಟಿರ್ತಾರಲ್ಲ, ಅಲ್ಲಿ ನನ್ನ ಹೆಸರು ಏನು ಬಂದಿದೆ. ಈಗ ನಾಳೆ ನೀವು KPSC ಅಪ್ಲಿಕೇಶನ್ ಎಷ್ಟೋ ಜನ ಮೇಲಿದ್ದು ಫೀಮೇಲ್ ಇದ್ದವ್ರು ಮೇಲ್ ಹಾಕುವಂಥ ಉದಾಹರಣೆಯನ್ನು ನೋಡಿದ್ದೀನಿ. ಡೇಟ್ ಆಫ್ ಬರ್ತ್ ತಪ್ಪು ಹಾಕ್ತಾರೆ, ಮತ್ತು ಹೆಸರು ಕೂಡ ಸ್ಪೆಲ್ಲಿಂಗ್ ಎ ಇದ್ದಲ್ಲಿ ಇ ಬಂದಿರ್ತದೆ, ಇ ಇದ್ದಲ್ಲಿ ಎ ಬಂದಿರ್ತದೆ. ಸೊ ಎಮ್ ಇದ್ದಲ್ಲಿ ಎನ್ ಬಂದಿರ್ತದೆ, ಎನ್ ಇದ್ದಲ್ಲಿ ಎಮ್ ಬರ್ತದೆ, ಎಮ್ ಇದ್ದಲ್ಲಿ ಎನ್ ಬರುತ್ತೆ. ಈ ಥರ ಮಿಸ್ಟೇಕ್ಸ್ ಆದರೆ ನಡೆಯೋದಿಲ್ಲ. ಸ್ವಲ್ಪ ನೀವು ಅದ್ರ ಬಗ್ಗೆ ಗಮನ ಹರಿಸ್ರಿ. ನಿಮ್ಮ ಡಾಕ್ಯುಮೆಂಟ್ಸ್ ನೆಸೆಸಿಟಿ ಏನಿರುತ್ತೆ, ಅಥವಾ ನೀವು ರಿಸರ್ವೇಷನ್ ಆಗಬೇಕು, ಆ ರಿಸರ್ವೇಷನ್ ಕಾರಣ ಕಾಸ್ಟ್ ಸೈಡ್ ಬಿಡಬೇಕು. ಕಾಸ್ಟ್ನಲ್ಲಿ ನಿಮ್ಮ ಕ್ಯಾಟಗರಿ ಯಾವುದು, ಯಾವ ಕ್ಯಾಟಗರಿ ಅದರಲ್ಲೂ. ಮತ್ತು ಯೋಜನೆ ನಿರಾಶ್ರಿತರು ಇರುತ್ತೆ, ಅದು ಗೌರ್ಮೆಂಟ್ನಲ್ಲಿ ಕೊಡ್ತಾರೆ. ಯಾರಾದರೂ ಈ ನೀರಾವರಿಗೆ ನಿಮ್ಮ ಹೊಲ ಗದ್ದೆಗಳು ಹೋಗಿದ್ದರೆ ಅದಕ್ಕೆ ಯೋಜನೆ ನಿರಾಶ್ರಿತರು ಅಂತ ಕೊಡ್ತಾರೆ. ಆ ಡಾಕ್ಯುಮೆಂಟನ್ನು ಅಪ್ಡೇಟ್ ಮಾಡಿಕೊಡ್ರಿ. ಮತ್ತು 371J ಎಲ್ಲರ ಹತ್ರ ಇರಲೇಬೇಕು, ಇಲ್ಲ ಅಂತಂದರೆ ನಡೆಯೋದಿಲ್ಲ. ಅದು ನಿಮ್ಗೆ ಗೊತ್ತು, ಆ ರಿಸರ್ವೇಷನ್ ಪಡಿಬೇಕಾದ್ರೆ 371J ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ ಇರಲೇಬೇಕು. ಮತ್ತು ಇನ್ನು ಏನು ಅಂತ ಹೇಳಿದ್ರೆ, ಈ ಅಪ್ಲಿಕೇಶನ್ ಕರಿಬೇಕಾದ್ರೆ ಸಂಬಂಧಂಥ ಎಲಿಜಿಬಿಲಿಟಿಗಳು, ಈ ಎಲ್ಲ ಜಾಬ್ಗಳು ನಿಮ್ಗೆ ಅಪ್ಲೈ ಆಗ್ತಾವೆ ಅಂತ ಹೇಳಂಗೆ. ಕೆಲವೊಂದು ಓದುವಂಥ ಡಿಗ್ರಿಗೆ PUCಗೆ ಕೆಲವು PUC ಇದ್ದವ್ರಿಗೆ, ಸೈನ್ಸ್ ಇದ್ದವ್ರಿಗೆ, ಆರ್ಟ್ಸ್ದವ್ರಿಗೆ ಬರೋಲ್ಲ, ಅಂಥವು ಇರುತ್ತೆ. ಸೊ ಅವು ಅಪ್ಲಿಕೇಶನನ್ನು ನೋಡ್ತಾ ಇರಿ, ಮೀಡಿಯಾನ ಚೆಕ್ ಮಾಡ್ತಾ ಇರಿ, ನ್ಯೂಸ್ ಪೇಪರ್ ಓದ್ತಾ ಇರಿ, ಮ್ಯಾಗ್ಝಿನ್ ಓದ್ತಾ ಇರಿ. ಮತ್ತು ಸ್ವಲ್ಪ KPSC ವೆಬ್ಸೈಟನ್ನು ಸ್ವಲ್ಪ ಅಪ್ಡೇಟ್ ಟಚ್ನಲ್ಲಿರಿ. ಯಾಕೆ ಅಂತ ಹೇಳಿದ್ರೆ ಎಲ್ಲರ ಕೈಯಾಗ ಮೊಬೈಲ್ ಇದೆ, ನಿಮಗೇನು ಕಷ್ಟ ಆಗೋದಿಲ್ಲ. ಇಂಟರ್ನೆಟ್ನಲ್ಲಿ ಸೌಲಭ್ಯದಲ್ಲಿ ಅದನ್ನು ಕೂಡ ಚೆಕ್ ಮಾಡ್ಕೊಳ್ತೀರಿ. ಯಾವ ಅಪ್ಲಿಕೇಶನ್ ಯಾವಾಗ ಬಿಟ್ಟಿದ್ದಾರೆ, ಎಂದು ಲಾಸ್ಟ್ ಡೇಟುವರೆಗೂ ಅಂಥೇಳಿ ಕಾಯ್ಬೇಡಿ. ಭಾಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಸರ್ ಲಾಸ್ಟ್ ಡೇಟ್ ಯಾವಾಗ ರೀ ಅಂತ ಕೇಳ್ತಾರೆ. ಭಾಳಷ್ಟು ವಿದ್ಯಾರ್ಥಿಗಳು ನೋಡಿದೆ. ಸೊ ಆ ತಪ್ಪು ಮಾಡಬೇಡಿ. ಲಾಸ್ಟ್ ಡೇಟ್ ಯಾವಾಗಿದೆ ಮಡ್ಲಲ್ಲಿ ಹಾಕಿಬಿಡಿ. ಫಸ್ಟಿಗೆ ಅಪ್ಲಿಕೇಶನ್ ಕರೆದ್ರೆ ಬೇಡ ಅಂತಾರೆ, ಅದನ್ನು ಹಾಕಿಬಿಡಿ. ಯಾಕೆ ಲಾಸ್ಟ್ನಲ್ಲಿ ಎಲ್ಲರೂ ಲಾಸ್ಟ್ ಕುಂತ ಮೇಲೆ ಸರ್ವರ್ ಬ್ಯುಸಿ ಆಗಿರುತ್ತೆ, ಅದನ್ನು ಸರ್ವರ್ ಹಾಕಿಲ್ಲ ಅಂಥೇಳಿ ಮತ್ತೆ ನಾಳೆ ಎಕ್ಸ್ಟೆನ್ಷನ್ ಮಾಡಿರಿ ಮತ್ತು ಅಪ್ಲಿಕೇಶನ್ ಅಂದರೆ ಆಗುವಂಥ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ. ಯಾಕೆ ಆನ್ಲೈನ್ ಇರೋದ್ರಿಂದ ಅಲ್ಲಿ ಯಾವುದೇ ಟೈಮ್ ಇರೋದಿಲ್ಲ. ರಾತ್ರಿ 12 ಗಂಟೆ ಆಗ್ಬೋದು, ಮಾರ್ನಿಂಗ್ 4 ಗಂಟೆಗೆ ಆದರೂ ಹಾಕ್ಬೋದು. ಸೊ ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಹಾಕುವಂಥದ್ದು ಇದು ಇರಬೇಕು. ಎಕ್ಸ್ಟೆನ್ಷನ್ ಡೇಟ್ ಆಗೋದಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಪ್ರಿಪ್ರೇಷನ್ ಮಾಡಿಕೊಡ್ರಿ. ಬಿಟ್ಟ ತಕ್ಷಣವೇ ಅಪ್ಲಿಕೇಶನ್ ಹಾಕುವಂಥದ್ದು ಮೇನ್ರಿ. ಜೊತೆಗೆ ಅಪ್ಲಿಕೇಶನ್ ಹಾಕೋದು ಮಹತ್ವ ಅಷ್ಟೇ ಅಲ್ಲ, ನೀವು ಯಾವ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ, ಅದು CET ಯಾವಾಗಿರುತ್ತೆ, ಅದ್ರ ಬಗ್ಗೆ ಏನು ಪ್ರಿಪ್ರೇಷನ್ ಅನ್ನೋದು ಹಳೆ ಕ್ವಶನ್ ಪೇಪರ್
ಎಂಟ್ರೆನ್ಸ್ ಮಾಡುವಂಥದ್ದು, FD ಬಿಟ್ಟರೆ ಮತ್ತು ಯಾವ ಪೋಸ್ಟಿಗೆ ಏನೇನು ಕ್ವಾಲಿಫಿಕೇಷನ್ ಬೇಕು ಅನ್ನೋದು ಅವನ್ನೆಲ್ಲ ನೋಡ್ಕೊಂಡು ರೆಡಿ ಮಾಡ್ಕೊಳ್ರಿ. ಮತ್ತು ಯಾಕೆಂದರೆ ಹೊಸ ಅಪ್ಲಿಕೇಶನ್ ಬಿಟ್ಟಾಗ ಯಾವುದೋ ಒಂದು ಹೊಸ ನೋಟಿಫಿಕೇಷನ್ ಜೊತೆಗೆ ಏನೋ ಒಂದು ಹೊಸ ರೂಲ್ಸನ್ನು ಬಿಟ್ಟಿರ್ತಾರೆ. ಭಾಳಷ್ಟು ವಿದ್ಯಾರ್ಥಿಗಳು ಅದ್ರ ಕಡೆ ಗಮನನೇ ಕೊಡೋಂಗಿಲ್ಲ. ನಾನು CET ಇದು KPSC KE ಎಕ್ಸಾಮ್ ರೂಮ್ ಸೂಪರ್ವೈಸರ್ ಮಾಡುವಾಗ ನೋಡ್ತಾ ಇದ್ದೆ, ಕೆಲವು CET ಒಳಗೆ ಯೂಸ್ ಓನ್ಲಿ ಬ್ಲ್ಯಾಕ್ ಪೆನ್ ಅಂತ ಇರುತ್ತೆ, ಇನ್ನೊಂದು ಕಡೆ ಏನಿರ್ತದೆ ಬ್ಲ್ಯಾಕ್ ಆರ್ ಬ್ಲೂ ಪೆನ್ ಇರ್ತದೆ. ಒಂದೊಂದು ಕಡೆ ಕಂಪಲ್ಸರಿ ಬ್ಲ್ಯಾಕ್ ಪೆನ್ನನ್ನೇ ಯೂಸ್ ಮಾಡಿರಿ ಅಂತ ಹಾಲ್ ಟಿಕೆಟ್ನಲ್ಲಿ ದಪ್ಪ ಅಕ್ಷರಗಳು ಕೊಟ್ಟಿರ್ತಾರೆ. ಬಟ್ ನೀವು ಯಾರೂ ಹಾಲ್ ಟಿಕೆಟನ್ನು ಓದೋದಿಲ್ಲ. ಅಲ್ಲಿದೆ ದಪ್ಪ ಅಕ್ಷರಗಳಲ್ಲಿ ಬ್ಲ್ಯಾಕ್ ಪೆನ್ ಯೂಸ್ ಓನ್ಲಿ ಅಂತ ಕೊಟ್ಟಿರ್ತಾನೆ. ಈಗ ಎಕ್ಸಾಮ್ನ ಹಾಲ್ನಲ್ಲಿ ಬಂದಿರ್ತೀರಿ, ಬ್ಲೂ ಪೆನ್ ತಂದಿರ್ತೀರಿ. ಸರ್ ಇಲ್ಲಿ ಬ್ಲ್ಯಾಕ್ ಪೆನ್ ಅನ್ಲಿಗತ್ತಾರ, ನಾ ಬ್ಲೂ ಪೆನ್ ತಂದಿನಿ ಸರ್, ನಾವು ಏನು ಮಾಡೋಣ ಅಂತೇಳಿ ಎಕ್ಸಾಮ್ ಹಾಲ್ನಿಂದ ಹೊರಗಡೆ ಹೋಗೋ ಅಲೋ ಇರೋಂಗಿಲ್ಲ. ಇವನ್ನೆಲ್ಲ ನೀವು ಪ್ರತಿಯೊಂದು ವಿಷಯ ಹೇಳಬಾರ್ದು. ನೀವು ಅಪ್ಲಿಕೇಶನ್ ಬಿಟ್ಟಾಗ ಅದು ಏನಿದೆ, ಏನು ರಿಕ್ವೈರ್ಮೆಂಟ್ಸ್ ಪೆನ್ ಕೂಡ ಇದೆ ಅಂತ ಹೇಳಿದ್ರೆ ಅದು ಬ್ಲ್ಯಾಕ್ ಬ್ಲೂ ಅನ್ನೋದು ಕೂಡ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸಣ್ಣ ಸಣ್ಣ ವಿಷಯನೂ ಎಲ್ಲನೂ ಬಂದು ಹೇಳುವಂಥದ್ದಲ್ಲ. ಬಟ್ ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತೀರಿ ಅಂತ ಹೇಳಿದ್ರೆ, ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತಿನ ದಿನ ನಾವು KPSC ಹಾಲ್ ಟಿಕೆಟ್ ತಗೊಳ್ತೀವಿ. ಒಂದು 2 ಡೇಸ್ ಅಥವಾ ಮಾರ್ನಿಂಗೇ ತೆಗೆದು ಅದ್ರೊಳಗೆ ಏನು ಕಂಡೀಷನ್ ಹಾಕಿದ್ದಾರೆ ಅವನು ಒಟ್ಟ ನೋಡೋಂಗಿಲ್ಲ, ಓದೋಂಗಿಲ್ಲ ರೀ ನಾವು. ಸೊ ಇದು ನಮ್ಮಲ್ಲಿ ಬ್ಲಂಡರ್ ಮಿಸ್ಟೇಕ್ ಅಂತ ಹೇಳ್ತೀವಲ್ಲ ಆ ರೀತಿ. ಸೊ ಅದಕ್ಕಾಗಿ ಓದಬೇಕಾದ್ರೆ ಸ್ವಲ್ಪ ಜನರಲ್ ನಾಲೆಜ್, ನಾನು ಹೇಳಿದೆ ಮೊದಲಿಂದನೂ, ಸ್ವಲ್ಪ ಸ್ಕಿಲ್ಸ್ಗಳಿಂದ ನ್ಯೂಸ್ ಪೇಪರನ್ನು ಮತ್ತು ಮ್ಯಾಗ್ಝಿನ್ಸ್ಗಳನ್ನು, ಸ್ಪೆಷಲಿ ಜನರಲ್ ನಾಲೆಜ್ ಎನ್ಕರೇಜ್ ಮಾಡುವಂಥ ಮ್ಯಾಗ್ಝಿನ್ಸ್ಗಳನ್ನು ಮತ್ತು ನ್ಯೂಸ್ ಪೇಪರ್, ಕನಿಷ್ಠ ಒಂದು 4 ನ್ಯೂಸ್ ಪೇಪರ್ಗಳನ್ನ ಪರ್ ಡೇ ಓದಿದರೆ ಸಾಕು, ನಿಮ್ಮ ಜನರಲ್ ನಾಲೆಜ್ ಇಂಪ್ರೂವ್ ಆಗುತ್ತೆ. ಇನ್ನು ಯಾರಾದರೂ ಸೈನ್ಸ್ ಕಾಮರ್ಸ್ ವಿದ್ಯಾರ್ಥಿಗಳಿದ್ದರೆ ದಯಮಾಡಿ ನೀವು ತಿಳ್ಕೊಂಡ್ರಿ. CETಯಲ್ಲಿ ಸ್ವಲ್ಪ ಆರ್ಟ್ಸ್ ವಿದ್ಯಾರ್ಥಿಗಳಷ್ಟು CET ನಾಲೆಜ್ ನೀವು BCA ಓದ್ದವ್ರಿಗೆ, BCom ಓದ್ದವ್ರಿಗೆ ಮತ್ತು BSc ಓದ್ದವ್ರಿಗೆ ಇರೋಂಗಿಲ್ಲ. ಸರ್ ಯಾಕ್ರಿ ಅಂತ ಕೇಳಬೇಡ್ರಿ. ಯಾಕಂದರೆ CET ಮೈಂಡ್ ಬೆಳೆಯುವಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅವರು ಆರ್ಟ್ಸ್ ವಿದ್ಯಾರ್ಥಿಗಳು. ಮತ್ತು ಸ್ವಲ್ಪ ಹಿಸ್ಟ್ರಿ ಬಗ್ಗೆ ಕೇಳ್ತಾರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೇಳ್ತಾರೆ. ಇವು ನಿಮಗೆ ಸಬ್ಜೆಕ್ಟ್ನಲ್ಲಿ ಬಹಳಷ್ಟು ಓದಿರೋಂಗಿಲ್ಲ. ಯಾರು BCA ಮತ್ತು BCom ಮತ್ತು BScದವ್ರು, BAದವರು ಓದ್ತಾರೆ, ಅವರು CET ಚೆನ್ನಾಗಿ ಮಾಡ್ತಾರೆ. ಆದರೆ ನೀವು ಓದಿರೋಂಗಿಲ್ಲ. ಅದಕ್ಕೆ ನೀವು ಅದ್ರ ಬಗ್ಗೆಯೂ ಕೂಡ ಇಂಪಾರ್ಟೆನ್ಸ್ ಕೊಡ್ರಿ. ಸ್ವಲ್ಪ ಕಂಪ್ಯೂಟರ್ ನಾಲೆಜ್ ಕಂಪಲ್ಸರಿ ಕೇಳ್ತಾ ಇರ್ತಾನೆ. ಕಂಪ್ಯೂಟರ್ ನಾಲೆಜ್ ಡಾಕ್ಯುಮೆಂಟ್ಸ್ ಅಥವಾ ಕಂಪ್ಯೂಟರ್ ನಾಲೆಜ್ ಬಗ್ಗೆಯೂ ಕ್ವಶನ್ಸ್ ಕೇಳಿದ್ರೆ ಉತ್ತರ ಹೇಳುವಂಗೆ ರೆಡಿ ಮಾಡ್ಕೊಳ್ರಿ. ನನ್ನ ಉದ್ದೇಶ ಏನಂತ ಹೇಳಿದ್ರೆ, ನಾಳೆ ಅಪ್ಲಿಕೇಶನ್ ಕರೆದಾಗ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ಕಡೆ ಆಗಲಿ ಅಥವಾ ನಮ್ಮ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಎಲ್ಲ ಕಡೆ ಅಪಾಯಿಂಟ್ಮೆಂಟ್ ಆಗಲಿ, ಒಳ್ಳೆಯ ಒಂದು ಸಿಹಿ ಸುದ್ದಿ ಕೊಡಲಿ ಅಂತ ನಾನು ಅಪೇಕ್ಷೆ ಮಾಡ್ತಾಯಿದ್ದೀನಿ. ಈ ನನ್ನ ಅಪೇಕ್ಷೆಗೆ ನೀವು ಜಲ್ದಿ ಸ್ಪಂದಿಸ್ತೀರಿ ಅಂತ ಹೇಳ್ತೀನಿ. ಮತ್ತು ವಿಡಿಯೋ ಕೆಳಗೆ ನಿಮ್ದು ಏನಾದರೂ ಸರ್ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂಥೇಳಿ ಏನಾದರೂ ಮೆಸೇಜ್ ಹಾಕಿದರೆ ಖಂಡಿತ ಆ ವಿಷಯದ ಮೇಲೆ, ಟಾಪಿಕ್ ಮೇಲೆ ಮುಂದಿನ ವಿಡಿಯೋ ಮಾಡ್ತೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಆ್ಯಂಡ್ ಗುಡ್ ನೈಟ್.